ಉದ್ಯಮಿ ಸಿಜೆ ರಾಯ್ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಸಾವಿನ ಕೇಸ್ ತನಿಖೆಗೆ ಎಸ್ಐಟಿಯನ್ನು ರಚಿಸಿದೆ ರಾಜ್ಯ ಸರ್ಕಾರ. ಜಂಟಿ ಪೊಲೀಸ್ ಕಮಿಷನರ್ ವಂಶಿಕೃಷ್ಣ ನೇತೃತ್ವದಲ್ಲಿ ಈಗಾಗಲೇ ಎಸ್ಐಟಿಯನ್ನು ರಚನೆ ಮಾಡಲಾಗಿದೆ. ಸಾವಿನ ರಹಸ್ಯವನ್ನು ಹೊರಗೆಳೆಯಲು ಎಸ್ಐಟಿಯನ್ನು ರಚನೆ ಮಾಡಲಾಗಿದೆ. ಉದ್ಯಮಿ ಸಿಜೆ ರಾಯ್ ಸಾವಿನ ಸುತ್ತ ಈಗಾಗಲೇ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಸಾವಿನ ಕೇಸ್ ತನಿಖೆಗೆ ಎಸ್ಐಟಿಯನ್ನು ರಚಿಸಿದೆ ರಾಜ್ಯ ಸರ್ಕಾರದಿಂದ. ಈಗಾಗಲೇ ಎಸ್ಐಟಿಯನ್ನು ರಚನೆ ಮಾಡಲಾಗಿದೆ. ಜಂಟಿ ಪೊಲೀಸ್ ಕಮಿಷನರ್ ವಂಶಿಕೃಷ್ಣ ನೇತೃತ್ವದಲ್ಲಿ ರಚನೆಯನ್ನ ಮಾಡಲಾಗಿದೆ. ಸಾವಿನ ರಹಸ್ಯವನ್ನ ಹೊರಗೆಳೆಯಲು ಎಸ್ಐಟಿಯನ್ನ ಈಗಾಗಲೇ ರಚನೆಯನ್ನ ಮಾಡಲಾಗಿದೆ. ಅಶೋಕನಗರ ಠಾಣೆಯಿಂದ ಎಸ್ಐಟಿಗೆ ಕೇಸನ್ನ ಹಸ್ತಾಂತರ ಮಾಡಲಾಗಿದೆ. ಕೇಸ್ ದಾಖಲೆ, ಸಾಕ್ಷಿ, ಎಫ್ಐಆರ್ ಪ್ರತಿಯನ್ನ ಎಸ್ಐಟಿ ಅಧಿಕಾರಿಗಳಿಗೆ ಈಗಾಗಲೇ ಹಸ್ತಾಂತರವನ್ನ ಮಾಡಲಾಗಿದೆ. ಎಸ್ಐಟಿ ನೇತೃತ್ವವನ್ನು ವಹಿಸಿದ್ದಾರೆ ಜಂಟಿ ಪೊಲೀಸ್ ಕಮಿಷನರ್ ವಂಶಿಕೃಷ್ಣ ಅವರು. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಈಗಾಗಲೇ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಈಗ ತನಿಖೆಯ ನೇತೃತ್ವವನ್ನು ವಹಿಸಿ ಎಲ್ಲಾ ಕೋನಗಳಿಂದಲೂ ಅಂದ್ರೆ ಎಲ್ಲಾ ದೃಷ್ಟಿಕೋನಗಳಿಂದಲೂ ಕೂಡ ಈ ಆತ್ಮಹತ್ಯೆ ಕೇಸ್ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಆತ್ಮಹತ್ಯೆಯನ್ನ ಮಾಡಿಕೊಳ್ಳಲು ಸಿಜೆ ರಾಯ್ ಅವರಿಗೆ ಎದುರಾದಂತಹ ಪರಿಸ್ಥಿತಿ ಏನು? ಐಟಿ ಇಲಾಖೆಯ ದಾಳಿಯಿಂದ ಹೆದರಿದ್ರಾ, ಇಲ್ಲ ಬೇರೆ ಯಾರಾದ್ರೂ ಸಿಜೆ ರಾಯ್ ಮೇಲೆ ಯಾವ ರೀತಿಯ ಒತ್ತಡವನ್ನ ಹೇರಿದ್ರು, ಅಂದ್ರೆ ಬೇರೆ ಯಾವ್ದಾದ್ರೂ ರೀತಿಯಲ್ಲಿ ಬೇರೆ ಯಾರಾದ್ರೂ ಒತ್ತಡವನ್ನ ಹೇರ್ತಾ ಇದ್ರಾ, ಹಣಕಾಸಿನ ಒತ್ತಡ ಏನಾದ್ರೂ ಇತ್ತಾ, ಅವ್ರಿಗೆ ಬ್ಲಾಕ್ ಮೇಲ್ ಏನಾದ್ರೂ ಮಾಡಿದ್ರ ಎಂಬ ಆಂಗಲ್ ಸೇರಿದಂತೆ ಬೇರೆ ಬೇರೆ ಆಂಗಲ್ಗಳಲ್ಲಿಯೂ ಕೂಡ ಸಾವಿನ ಕೇಸ್ ತನಿಖೆಯನ್ನು ನಡೆಸಿ ಸತ್ಯಾಂಶ ಬಯಲಿಗೆ ಎಳೆಯಬೇಕಾಗಿದೆ. ಸಾಕಷ್ಟು ಆಯಾಮಗಳಲ್ಲಿ ಈಗಾಗಲೇ ತನಿಖೆಯನ್ನ ಕೈಗೊಂಡಿದ್ದಾರೆ. ಅದರ ಜೊತೆಗೆ ಅವರ ಮರಣೋತ್ತರ ಪರೀಕ್ಷೆ ಈಗಾಗಲೇ ಸಂಪೂರ್ಣವಾಗಿದೆ. ಅದರ ವಿಚಾರಕ್ಕೂ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಡಾಕ್ಟರ್ಸ್ ಕೆಲವೊಂದಷ್ಟು ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ರು. ಅಂದ್ರೆ ಗುಂಡು ಎಲ್ಲಿಗೆ ತಗುಲಿತು, ಯಾವ ರೀತಿ ಸಾವನ್ನಪ್ಪಿದ್ದಾರೆ ಅನ್ನೋ ವಿಚಾರವನ್ನ ಈಗಾಗಲೇ ಬಹಿರಂಗಪಡಿಸಿದ್ರು. ಜೊತೆಗೆ ಪೊಲೀಸರು ಕೂಡ ಈಗಾಗಲೇ ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನು ಶುರು ಮಾಡಿದ್ದಾರೆ. ಅವರ ಮೊಬೈಲ್ ಅನ್ನು ಅಂದ್ರೆ 3 ಮೊಬೈಲ್ ಇದೆ, ಅವರ 3 ಮೊಬೈಲ್ ಅನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಲಾಸ್ಟ್ ಕಾಲ್ ಯಾರ್ದಿತ್ತು, ಯಾರಿಗೆ ಕರೆ ಮಾಡಿದ್ರು ಅನ್ನೋ ಆಯಾಮದಲ್ಲೂ ಕೂಡ ಈಗಾಗಲೇ ತನಿಖೆಯನ್ನ ಕೈಗೊಂಡಿದ್ದಾರೆ. ಅದರ ಜೊತೆಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅಂದ್ರೆ ಕುಟುಂಬಸ್ಥರು ಏನಿದ್ದಾರೆ ಅವರನ್ನು ಕೂಡ ವಿಚಾರಣೆಯನ್ನು ನಡೆಸಿದ್ದಾರೆ. ಅವ್ರಿಗೇನಾದ್ರೂ ಒತ್ತಡ ಇತ್ತಾ, ಯಾರಿಂದನಾದ್ರೂ ಬ್ಲಾಕ್ ಮೇಲ್ ಬರ್ತಾ ಇತ್ತಾ, ಅಂದ್ರೆ ಏನಾದ್ರೂ ಹೇಳಿದ್ರಾ, ಕೊನೆ ಮಾತನ್ನ ಏನಾದ್ರೂ ಹೇಳಿದ್ರಾ, ಯಾರ ಜೊತೆ ಮಾತನಾಡಬೇಕು ಅಂತ ಹೇಳಿದ್ರು, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಕುಟುಂಬಸ್ಥರ ವಿಚಾರಣೆಯನ್ನ ಕೂಡ ನಡೆಸಲಾಗಿದೆ. ಜೊತೆಗೆ ಅವರು ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಮುನ್ನ ತಾಯಿ ಜೊತೆ ಮಾತನಾಡಬೇಕು ಅಂತ ಹೇಳಿದ್ರಂತೆ. ಆದ್ರೆ ನಿಜವಾಗ್ಲೂ ಕೂಡ ತಾಯಿ ಜೊತೆ ಮಾತನಾಡಿದ್ರಾ ಅಥವಾ ಬೇರೆ ಯಾರಾದ್ರೂ ಜೊತೆ ಮಾತನಾಡಿದ್ರಾ, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದು. ಅದರ ಜೊತೆಗೆ ಇದೀಗ ಎಸ್ಐಟಿಗೆ ಹಸ್ತಾಂತರ ಮಾಡಲಾಗಿದೆ. ಉದ್ಯಮಿ ಸಿಜೆ ರಾಯ್ ಅಂತ್ಯ ಸಂಸ್ಕಾರಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬನ್ನೇರುಘಟ್ಟದ ಕಾಸಾ ಗ್ರ್ಯಾಂಡ್ ನಲ್ಲಿ ಇವತ್ತು ಅಂತ್ಯಕ್ರಿಯೆಯನ್ನ ಕೂಡ ನೆರವೇರಿಸಲಾಗುತ್ತೆ. ಸಿಜೆ ರಾಯ್ ಇಚ್ಛೆಯಂತೆ ಕಾಸಾ ಗ್ರ್ಯಾಂಡ್ ನಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಇಂದು ಕುಟುಂಬಕ್ಕೆ ಸಿಜೆ ರಾಯ್ ಮೃತದೇಹವನ್ನ ಹಸ್ತಾಂತರವನ್ನ ಮಾಡಲಿದ್ದಾರೆ. ಸಿಜೆ ರಾಯ್ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಈಗಾಗಲೇ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಂತಿಮ ವಿಧಿ ವಿಧಾನವನ್ನ ನೆರವೇರಿಸಲಿದ್ದಾರೆ ಪುತ್ರ ಸಿಜೆ ರೋಹಿತ್ ಅವರು. ಅಂದ್ರೆ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೂ ಕೂಡ ಈಗಾಗಲೇ ಅವರ ಕುಟುಂಬಸ್ಥರು ಹಾಗೂ ಸ್ನೇಹಿತರಿಗೆ ಅವರ ಮೃತದೇಹವನ್ನು ನೋಡಲು ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಅದಾದ ಬಳಿಕ ಅವರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬಂದಿದೆ. ಪೊಲೀಸರು ಕೂಡ ಡಾಕ್ಟರ್ಸ್ ಕೂಡ ಈಗಾಗಲೇ ಕೆಲವೊಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ರು. ಈಗಾಗಲೇ ಅವರ ಮೃತದೇಹವನ್ನ ಇವತ್ತು ಹಸ್ತಾಂತರವನ್ನ ಮಾಡಲಾಗುತ್ತೆ. ಕುಟುಂಬಕ್ಕೆ ಸಿಜೆ ರಾಯ್ ಅವರ ಮೃತದೇಹವನ್ನ ಇವತ್ತು ಹಸ್ತಾಂತರವನ್ನ ಮಾಡ್ತಾರೆ. ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಈಗಾಗಲೇ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಿದ್ದಾರೆ ಪುತ್ರ ಸಿಜೆ ರೋಹಿತ್ ಅವರು. ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ಕುಟುಂಬಸ್ಥರು ಹಾಗೂ ಸ್ನೇಹಿತರಿಗೆ ಅವರ ಮೃತದೇಹವನ್ನ ನೋಡಲು ಅವಕಾಶವನ್ನ ಕಲ್ಪಿಸಲಾಗಿದೆ.